ಬಿ ರೆಡಿ ಸ್ಟಾರ್ಟ್. ಪ್ರತ್ಯರ್ಜಿದಾರರ ಸಂಖ್ಯೆ 1 ದಾವೆಯಲ್ಲಿ ವಾದಿಯಾಗಿದ್ದಾನೆ. ಫುಲ್ ಪಾಯಿಂಟ್. ದಾವಾ ಸ್ವತ್ತಿನ ಕಾನೂನುಬದ್ಧ ಸ್ವಾಧೀನತೆಯಲ್ಲಿ ನಿರುಪಾಧಿಕ ಒಡೆಯನೆಂದು ತನ್ನನ್ನು ಘೋಷಿಸಬೇಕೆಂದು ಮತ್ತು ತನ್ನ ಶಾಂತಿಯುತ ಸ್ವಾಧೀನತೆ ಮತ್ತು ದಾವಾ ಸ್ವತ್ತಿನ ಅನುಭೋಗದಲ್ಲಿ ಹಸ್ತಕ್ಷೇಪ ಮಾಡುವುದರಿಂದ ಪ್ರತಿವಾದಿಗಳನ್ನು ನಿರ್ಬಂಧಿಸಲು ಪ್ರತಿಬಂಧಕಾಜ್ಞೆ ಮಂಜೂರು ಮಾಡುವಂತೆ ಜವರೇಗೌಡ ಈ ದಾವೆಯನ್ನು ಹೂಡಿದ್ದಾನೆ. ಫುಲ್ ಪಾಯಿಂಟ್. ಜವರೇಗೌಡನ ಸಾಕ್ಷ್ಯದ ತರುವಾಯ, ಈ ಪ್ರಕರಣದಲ್ಲಿ ಎರಡನೇ ಪ್ರತ್ಯರ್ಜಿದಾರಳು ಆಗಿರುವ ಅವನ ಪತ್ನಿ ಮರಿಯಮ್ಮ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕ್ರಮಾದೇಶ 1 ನಿಯಮ 19 ಅಡಿ ಒಂದು ಅರ್ಜಿಯನ್ನು ಸಲ್ಲಿಸಿ 1999ರಿಂದ ಜವರೇಗೌಡ ಎಲ್ಲಿದ್ದಾನೆಂಬುದು ತನಗೆ ಗೊತ್ತಿಲ್ಲವೆಂಬ ಮತ್ತು ದಾವಾ ಸ್ವತ್ತು ಜಂಟಿ ಕುಟುಂಬದ ಸ್ವತ್ತು ಆಗಿರುವುದರಿಂದ ಮೊಕದ್ದಮೆಯನ್ನು ಮುಂದುವರಿಸಲು ತನಗೆ ಹಕ್ಕಿದೆ ಎಂಬ ಕಾರಣದ ಮೇಲೆ ಹೆಚ್ಚುವರಿ ವಾದಿಯಾಗಿ ಅಭಿಲೇಖಿಸಲು ತನಗೆ ಅನುಮತಿ ನೀಡಬೇಕೆಂದು ನ್ಯಾಯಾಲಯವನ್ನು ಕೋರಿದಳು. ಫುಲ್ ಪಾಯಿಂಟ್. ವಿಚಾರಣಾ ನ್ಯಾಯಾಲಯವು ಈ ಅರ್ಜಿಯನ್ನು ಅನುಮತಿಸಿತು ಮತ್ತು ಆಕೆ ಹೆಚ್ಚುವರಿ ವಾದಿಯಾಗಿ ಅಭಿಲೇಖಿಸುವುದಕ್ಕೆ ಅನುಮತಿ ನೀಡಿತು. ಫುಲ್ ಪಾಯಿಂಟ್. ಈ ತೀರ್ಪನ್ನು ಈ ರಿಟ್ ಅರ್ಜಿಯಲ್ಲಿ ಪ್ರಶ್ನಿಸಲಾಗಿದೆ. ಫುಲ್ ಪಾಯಿಂಟ್. ಚೇಂಜ್ ದಿ ಪ್ಯಾರಾಗ್ರಾಫ್. ನಾನು ಅರ್ಜಿದಾರನ ಪರ ಮಾನ್ಯ ನ್ಯಾಯವಾದಿಯ ವಾದವನ್ನು ಆಲಿಸಿದ್ದೇನೆ. ಫುಲ್ ಪಾಯಿಂಟ್. ವಾದಿಯು 1999ರಿಂದಲೂ 1ನೇ ಪ್ರತ್ಯರ್ಜಿದಾರನು ಎಲ್ಲಿದ್ದಾನೆಂಬ ಬಗ್ಗೆ 2ನೇ ಪ್ರತ್ಯರ್ಜಿದಾರಳಿಗೆ ಅವನ ವಿಷಯ ಗೊತ್ತಿಲ್ಲದಿರುವುದರಿಂದ ಅವನು ಮೃತನಾಗಿದ್ದಾನೆ ಎಂದು ನಿರ್ಧರಿಸಲು ಯಾವುದೇ ಪೂರ್ವಭಾವನೆ ಮಾಡಲು ಸಾಧ್ಯವಿಲ್ಲವಾದ್ದರಿಂದ 2ನೇ ಪ್ರತ್ಯರ್ಜಿದಾರಳ ಅರ್ಜಿಯನ್ನು ಅನುಮತಿಸಿರುವಲ್ಲಿ ವಿಚಾರಣಾ ನ್ಯಾಯಾಲಯವು ಗಂಭೀರ ಪ್ರಮಾದವೆಸಗಿದೆ ಎಂದು ಅರ್ಜಿದಾರನು ಹೇಳಿದ್ದಾನೆ. ಫುಲ್ ಪಾಯಿಂಟ್. ಹೆಚ್ಚುವರಿ ವಾದಿಯಾಗಿ ತನ್ನನ್ನು ಅಭಿಲೇಖಿಸುವಂತೆ ಆಕೆ ಅರ್ಜಿ ಸಲ್ಲಿಸಿದಾಗ, ವಾದಿ ಜವರೇಗೌಡ ಕಣ್ಮರೆಯಾಗಿದ್ದಾನೆಂದು ಹೇಳಲಾದ
ದಿನಾಂಕದಿಂದ 2 ವರ್ಷಗಳು ಸಹ ಪೂರ್ಣಗೊಂಡಿರಲಿಲ್ಲ. ಆದ ಕಾರಣ, ಈ ತೀರ್ಪನ್ನು ತಳ್ಳಿಹಾಕುವಂತೆ ಅವನು ನ್ಯಾಯಾಲಯವನ್ನು ಕೋರಿದ್ದಾನೆ. ಚೇಂಜ್ ದಿ ಪ್ಯಾರಾಗ್ರಾಫ್. ಎರಡನೇ ಪ್ರತ್ಯರ್ಜಿದಾರಳು ಹೆಚ್ಚುವರಿ ವಾದಿಯಾಗಿ ಅಭಿಲೇಖಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿದಾಗ 7 ವರ್ಷಗಳು ಪೂರ್ಣಗೊಳ್ಳದಿದ್ದುದು ನಿರ್ವಿವಾದ ಸತ್ಯವಾಗಿದೆ. ಆದರೆ ಈಗ 7 ವರ್ಷಗಳ ಅವಧಿ ಪೂರ್ಣಗೊಂಡಿದೆ. 1ನೇ ಪ್ರತ್ಯರ್ಜಿದಾರನು ಎಲ್ಲಿದ್ದಾನೆಂಬ ಬಗ್ಗೆ 2ನೇ ಪ್ರತ್ಯರ್ಜಿದಾರಳು ಅಥವಾ ಅರ್ಜಿದಾರರಿಗೆ ಗೊತ್ತಿತ್ತು ಎಂಬುದು ಅರ್ಜಿದಾರರ ವಾದವಲ್ಲ. 2ನೇ ಪ್ರತ್ಯರ್ಜಿದಾರಳು ದಾವಾ ಅನುಸೂಚಿತ ಸ್ವತ್ತು ಜಂಟಿ ಕುಟುಂಬದ ಸ್ವತ್ತಾಗಿದೆ ಎಂದು ವಾದಿಸುತ್ತಿರುವ ಸಂದರ್ಭದಲ್ಲಿ, ದಾವಾ ಹೂಡಿದ ತರುವಾಯ ವಾದಿಯು ನಾಪತ್ತೆಯಾಗಿದ್ದು, ವಾದಿಯು ಎಲ್ಲಿದ್ದಾನೆಂಬ ಪರಿಸ್ಥಿತಿಯ ಬಗ್ಗೆ ಗೊತ್ತಿಲ್ಲ ಎಂಬ ಕಾರಣದ ಮೇಲೆಯೇ ಕುಟುಂಬದ ಇತರ ಸದಸ್ಯರನ್ನು ಅಭಿಲೇಖಿಸಲು ಅವಕಾಶ ನೀಡದಿದ್ದಲ್ಲಿ, ವಾದಿಯು ಸಲ್ಲಿಸಿದ ಮೊಕದ್ದಮೆ ವಜಾಗೊಳ್ಳುತ್ತದೆ ಮತ್ತು ಅಂಥ ಪರಿಸ್ಥಿತಿಯಲ್ಲಿ ಇಡೀ ಕುಟುಂಬವು ಭಾರೀ ತೊಂದರೆಗೊಳಪಡುತ್ತದೆ. ದಾವಾ ಸ್ವತ್ತು ಕುಟುಂಬದ ಜಂಟಿ ಸ್ವತ್ತು ಆಗಿದ್ದಲ್ಲಿ, ಜಂಟಿ ಕುಟುಂಬದ ಸದಸ್ಯನಾಗಿ ಮೊಕದ್ದಮೆಯನ್ನು ವಾದಿಸುವುದಕ್ಕೆ ನಿಹಿತ ಹಕ್ಕು ಇರುವುದರಿಂದ ವಾದಿಯ ಹೆಂಡತಿ ಅಭಿಲೇಖಿಸಿಕೊಳ್ಳಬಹುದೆಂದು ಆಕೆಗೆ ಅನುಮತಿ ನೀಡಿ ವಿಚಾರಣಾ ನ್ಯಾಯಾಲಯ ನೀಡಿದ ತೀರ್ಪಿನಲ್ಲಿ ಈ ನ್ಯಾಯಾಲಯಕ್ಕೆ ಯಾವುದೇ ತಪ್ಪು ಕಾಣುತ್ತಿಲ್ಲ. ವಾದಿ ಜವರೇಗೌಡ ಇಂದಿನವರೆಗೂ 7 ವರ್ಷಗಳಿಗಿಂತ ಹೆಚ್ಚು ಕಾಲ ಎಲ್ಲಿದ್ದಾನೆಂಬ ಬಗ್ಗೆ ಗೊತ್ತಿಲ್ಲದಿರುವ ಸಂಗತಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಅರ್ಜಿಯು ನಿರರ್ಥಕಗೊಳ್ಳುತ್ತದೆಂಬ ಕಾರಣದ ಮೇಲೆ ಅದನ್ನು ವಜಾಗೊಳಿಸಬೇಕಾಗುತ್ತದೆ. ಚೇಂಜ್ ದಿ ಪ್ಯಾರಾಗ್ರಾಫ್. ತದನುಸಾರ, ಅರ್ಜಿಯು
ನಿರರ್ಥಕವಾಗುತ್ತದೆ ಎಂಬುದರ ಮೇಲೆ ಅದನ್ನು ವಜಾಗೊಳಿಸಲಾಗಿದೆ. ಫುಲ್ ಪಾಯಿಂಟ್ ಸ್ಟಾಪ್.